KCET ಅಂದ್ರೇನು? ಸೊ ನಾರ್ಮಲ್ ಆಗಿ ಈ ಸೆಕೆಂಡ್ PUC ಸೈನ್ಸ್ ಮಕ್ಕಳು ಈ ಎಕ್ಸಾಮಿನೇಷನ್ ಬರೀತಾರೆ. CET ಎಕ್ಸಾಮ್ ಬರೆದಾದ್ಮೇಲೆ ರ್ಯಾಂಕ್ಸ್ ಹೆಂಗೆ ಅನೌನ್ಸ್ ಆಗುತ್ತೆ? ಅವ್ನು ಥಿಯರಿಗೂ ವೇಟೇಜ್ ಕೊಡಬೇಕಾಗತ್ತೆ, CETಗೂ ವೇಟೇಜ್ ಕೊಡಬೇಕಾಗತ್ತೆ. ಇನ್ನು KCETನಲ್ಲಿ ಯಾವ್ಯಾವ ಕೋರ್ಸ್ಗಳಿಗೆ ಎಷ್ಟೆಷ್ಟು ಸೀಟ್ಗಳಿದಾವೆ ಅಂತ? ನಂಬರ್ ಆಫ್ ಸೀಟ್ಸ್ ಕಡಿಮೆ ಇದಾವೆ, ಬಟ್ ಆಸ್ಪಿರೆಂಟ್ಸ್ ಜಾಸ್ತಿ ಜನ ಇದ್ದಾರೆ. ನೀವು ಕರ್ನಾಟಕದಲ್ಲಿ KCET ಎಕ್ಸಾಮಿನೇಷನ್ ಬರೀಬೇಕು ಅಂದರೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಸೆಕೆಂಡ್ PUC ವರೆಗೂ ಮಿನಿಮಮ್ 7 years ಓದಿರಲೇಬೇಕು. ಇನ್ನು KCET ಮುಖಾಂತರ ಯಾವ್ಯಾವ ಕೋರ್ಸ್ಗಳಿಗೆ ನಾವು ಹೋಗ್ಬೋದು? ಎಷ್ಟೋ ಜನಕ್ಕೆ ಇಂಜಿನಿಯರಿಂಗು, ವೆಟರ್ನರಿ, ಅಗ್ರಿಕಲ್ಚರ್ ಬಿಟ್ಟರೆ ಬೇರೆ ಕೋರ್ಸ್ ಇನ್ನು ಯಾವುದಕ್ಕೂ ಬೇರೆ ಕೋರ್ಸ್ಗಳಿಗೆ ಯೂಸ್ ಆಗಲ್ವೇನೋ ಅನ್ಕೊಳ್ತಾರೆ. KCET ಅಂದ್ರೇನು ಮತ್ತು ಅದರ ಎಕ್ಸಾಮ್ ಪ್ಯಾಟರ್ನ್ ಹೆಂಗಿರುತ್ತೆ? KCET ಅಂತಂದರೆ ಕರ್ನಾಟಕ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತ. ಸೊ ನಾರ್ಮಲಾಗಿ ಈ ಸೆಕೆಂಡ್ PUC ಸೈನ್ಸ್ ಮಕ್ಕಳು ಈ ಎಕ್ಸಾಮಿನೇಷನ್ ಬರೀತಾರೆ. ಇದರಲ್ಲಿ ನಾರ್ಮಲಾಗಿ ಸೈನ್ಸಲ್ಲಿ ಏನಾಗುತ್ತೆ ಅಂತಂದರೆ PCMB ಕಾಂಬಿನೇಷನ್ ಅಂತ ಒಂದು ಬರುತ್ತೆ, PCMCS ಕಾಂಬಿನೇಷನ್, ಅಥವಾ ಇನ್ಸ್ಟೆಡ್ ಆಫ್ ಬಯಾಲಜಿ ಬೇರೆ ಕಂಪ್ಯೂಟರ್ ಸೈನ್ಸು, ಎಲೆಕ್ಟ್ರಾನಿಕ್ಸು ಇದರಲ್ಲಿ ರಿಪ್ಲೇಸ್ ಮಾಡಿರ್ತಾರೆ. ಸೊ ಈ ಮಕ್ಕಳು ಯಾವುದಾದ್ರೂ ಪ್ರೊಫೆಷ್ನಲ್ ಕೋರ್ಸಸ್ಗೆ ಹೋಗಬೇಕು ಅಂದರೆ ಕರ್ನಾಟಕದಲ್ಲಿ ಸೈನ್ಸ್ ಮಕ್ಕಳು ಈ ಕರ್ನಾಟಕ CET ಎಕ್ಸಾಮಿನೇಷನ್ ಬರೀಬೇಕಾಗತ್ತೆ. ಇದನ್ನು ಯಾರು ಕಂಡಕ್ಟ್ ಮಾಡ್ತಾರೆ ಅಂತಂದರೆ ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಮಲ್ಲೇಶ್ವರಂ ಬೆಂಗಳೂರಲ್ಲಿ 18th ಕ್ರಾಸಲ್ಲಿದೆ, ಅವರು ಕಂಡಕ್ಟ್ ಮಾಡ್ತಾರೆ. ಅದರ ಡೇಟ್ ಎಲ್ಲ ಆಲ್ರೆಡಿ ಅನೌನ್ಸ್ ಆಗಿದೆ, ಅದರ ಶೆಡ್ಯೂಲ್ ಪ್ರಕಾರ ನಡೀತದೆ. ಇಲ್ಲಿ ನಾರ್ಮಲಾಗಿ ಏನಾಗುತ್ತೆ ಅಂತಂದರೆ ಈ ಎಕ್ಸಾಮಲ್ಲಿ 4 ಸಬ್ಜೆಕ್ಟ್ ಬರುತ್ತೆ: ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು, ಬಯಾಲಜಿ. ನೀವು PCMB ಕಾಂಬಿನೇಷನ್ ತೊಗೊಂಡಿದ್ರೆ PUCಯಲ್ಲಿ 4 ಸಬ್ಜೆಕ್ಟ್ ಬರೀಬೇಕಾಗತ್ತೆ. ನೀವು PCMCS ಅಥವಾ ಬಯಾಲಜಿ ಇನ್ಸ್ಟೆಡ್ ಆಫ್ ಬಯಾಲಜಿ ಬೇರೆ ಯಾವುದೋ ಕಂಪ್ಯೂಟರ್ ಸೈನ್ಸು ಅಥವಾ ಎಲೆಕ್ಟ್ರಾನಿಕ್ಸ್ ತೊಗೊಂಡಿದ್ರೆ ಕೇವಲ 3 ಸಬ್ಜೆಕ್ಟ್ ಮಾತ್ರ ಬರೀಲಿಕ್ಕೆ ಅವಕಾಶ ಇರುತ್ತೆ, ಒಂದು ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸು. ಸೊ ಈ ಎಕ್ಸಾಮಿನೇಷನ್ ಪ್ಯಾಟರ್ನ್ ಹೆಂಗಿರುತ್ತೆ ಅಂದರೆ ಇಟ್ಸ್ ಸಿಂಪಲ್. ಪ್ರತಿ ಸಬ್ಜೆಕ್ಟಲ್ಲೂ 60 ಪ್ರಶ್ನೆ ಇರುತ್ತೆ, ಒಂದು ಪ್ರಶ್ನೆಗೆ 1 ಮಾರ್ಕ್ಸ್ ಇರುತ್ತೆ. ಸೊ ಕರೆಕ್ಟ್ ಆದರೆ 1 ಮಾರ್ಕ್ಸ್ ಕೊಡ್ತಾರೆ, ರಾಂಗ್ ಆಯಿತು ಅಂದರೆ ಯಾವುದೇ ಮಾರ್ಕ್ಸ್ ಕಳ್ಕೊಳ್ಳಲ್ಲ. ಸೊ ನೆಗೆಟಿವ್ ಮಾರ್ಕಿಂಗ್ ಅನ್ನೋ ಕಾನ್ಸೆಪ್ಟು ಈ KCETಲಿ ಇರಲ್ಲ. KCETಯಲ್ಲಿ ನೆಗೆಟಿವ್ ಮಾರ್ಕ್ಸ್ ಇರಲ್ಲ. ಓಕೆ ಅಣ್ಣ, ಈಗ ಮತ್ತೆ ಫೀಸ್ ಸ್ಟ್ರಕ್ಚರು KCETದು ಹೇಗಿರುತ್ತೆ? ಈಗ ಎಲ್ರಿಗೂ ಡೌಟ್ ಏನು ಅಂತಂದರೆ ಕರ್ನಾಟಕದಲ್ಲಿ PUC ಮಾಡಿದ್ರೆ CET ಎಕ್ಸಾಮ್ ಬರೆಯೋದ್ರಿಂದ ಏನು ಅಡ್ವಾಂಟೇಜ್ ಅಂತ ಕೇಳ್ತಾರೆ. ಈ CET ಎಕ್ಸಾಮಿನೇಷನ್ ಬರೆಯೋದ್ರಿಂದ ಅಡ್ವಾಂಟೇಜ್ ಏನು ಅಂತಂದರೆ ನಾರ್ಮಲಾಗಿ ಅಫೋರ್ಡಬಿಲಿಟಿ ಫೀ ಸ್ಟ್ರಕ್ಚರ್ ಅಂತಂದರೆ ನೀವು ಯಾವುದಾದ್ರೂ ಲೈಕ್ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಯಾವುದಾದ್ರೂ ಒಂದು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಹೋಗ್ಬೇಕಂದ್ರೆ ಒಳ್ಳೆ ಟಾಪ್ ಕಾಲೇಜಲ್ಲಿ ನೀವು CET ಬರೆಯೋದು ಏನಾದರೂ ಮ್ಯಾನೇಜ್ಮೆಂಟ್ ಸೀಟ್ಗೆ ಹೋಗ್ತೀನಿ ಅಂದರೆ ಪರ್ ಇಯರು 8 lakhs to 20 lakhsವರೆಗೂ ಚಾರ್ಜ್ ಮಾಡೋವಂಥ ಕಾಲೇಜುಗಳು ಇದ್ದಾವೆ. ಇಟ್ ಡಿಪೆಂಡ್ಸ್ ಆನ್ ದ ಕಾಲೇಜ್. ಸೊ ಆ ಥರ ಬೇಡ, ನಾವು ಬಡವ್ರ ಮಕ್ಕಳಿದ್ದೀವಿ, ನಮಗೆ ಅಫೋರ್ಡಬಿಲಿಟಿ ಇರೋವಂಥ ಫೀ ಸ್ಟ್ರಕ್ಚರಲ್ಲಿ ನಮಗೆ ಇಂಜಿನಿಯರಿಂಗ್ ಕೋರ್ಸಸ್ಸು ಪ್ರೊಫೆಷ್ನಲ್ ಕೋರ್ಸಸ್ಗೆ ಹೋಗಬೇಕು ಅಂತಂದರೆ ನೀವು KCETನ ಬರೀಬೇಕಾಗತ್ತೆ. ಸೊ ಲಾಸ್ಟ್ 2024 ಫೀ ಸ್ಟ್ರಕ್ಚರ್ ಅಂತ ನೋಡಿದ್ರೆ, ಈಗ ಇಂಜಿನಿಯರಿಂಗ್ ಅಂತ ತೊಗೊಂಡ್ರೆ ನೀವು ಗೌರ್ಮೆಂಟ್ ಅಥವಾ ಏಡೆಡ್ ಕಾಲೇಜ್ ತೊಗೊಂಡ್ರೆ ಪರ್ ಇಯರ್ ಫೀಸು ನಿಮಗೆ 42,000 ಅಪ್ರಾಕ್ಸಿಮೇಟ್ಲಿ. ಸೊ KEA ಮುಖಾಂತರ ಸೀಟ್ ತೊಗೊಂಡ್ರೆ ಅಷ್ಟು ಕಟ್ಟಬೇಕಾಗತ್ತೆ. ಸೊ ಇನ್ನು ಪ್ರೈವೇಟ್ ಕಾಲೇಜುಗಳಲ್ಲಿ ಅಂತಂದರೆ ಅದು ಕೆಲವು ಕಾಲೇಜುಗಳಲ್ಲಿ ಡೀಮ್ಡ್ ಯೂನಿವರ್ಸಿಟೀಸ್ ಬರ್ತವೆ, ಕೆಲವು ನಿಮಗೆ ಆಟೋನಮಸ್ ಇನ್ಸ್ಟಿಟ್ಯೂಟ್ಸ್ ಅಂತ ಬರ್ತವೆ. ಕೆಲವು ಕಾಲೇಜುಗಳಲ್ಲಿ 1,07,000 ಆಫರ್ ಮಾಡಿದ್ದಾರೆ ಲಾಸ್ಟ್ ವರ್ಷ, ಕೆಲವು ಕಾಲೇಜುಗಳಲ್ಲಿ 1,15,000. ಅಂದರೆ ಸಿಂಪಲ್ ಕಾನ್ಸೆಪ್ಟ್ ಏನು ಅಂದರೆ ಇಂಜಿನಿಯರಿಂಗಲ್ಲಿ ಕರ್ನಾಟಕದಲ್ಲಿ ಥ್ರೂ CET ತೊಗೊಂಡ್ರೆ ಮ್ಯಾಕ್ಸಿಮಮ್ ಫೀಸ್ ಸ್ಟ್ರಕ್ಚರ್ 1,15,000 ರೂಪಾಯಿ ಇರುತ್ತೆ ಪ್ರೈವೇಟ್ ಕಾಲೇಜುಗಳಲ್ಲಿ ಮ್ಯಾಕ್ಸಿಮಮ್. ಪ್ಲಸ್ ಅಡಿಷ್ನಲ್ ಫೀಸ್ ಕಲೆಕ್ಟ್ ಮಾಡ್ಕೊಳ್ಳೋಂಗಿಲ್ಲ ಆ್ಯಸ್ ಪರ್ KEA ಗೈಡ್ಲೈನ್ಸ್ ಪ್ರಕಾರ. ಆದರೆ ಸ್ಕಿಲ್ ಡೆವಲಪ್ಮೆಂಟು ಅಥವಾ ಬೇರೆ ಏನೋ ಡೆವಲಪ್ಮೆಂಟ್ ಲ್ಯಾಬ್ರೇಟರಿ ಫೀಸ್ ಅಂತ ಮ್ಯಾಕ್ಸಿಮಮ್ 25,000 ತೊಗೊಳ್ಳೋವರೆಗೂ ಚಾರ್ಜ್ ಮಾಡೋವಂಥ ಇನ್ಸ್ಟಿಟ್ಯೂಷನ್ಸ್ ಇದ್ದಾವೆ. ಸೊ ಮ್ಯಾಕ್ಸಿಮಮ್ 1,15,000 ಪ್ಲಸ್ ನಿಮಗೊಂದು 20-25,000 ಅಷ್ಟೇ. ಸೊ ನಿಮಗೆ ಕಾಲೇಜುಗಳು ಚಾರ್ಜ್ ಮಾಡಬೇಕಾಗುತ್ತೆ, ಅದನ್ನು ಮಾಡಬಾರ್ದು, ಆದರೆ ಮಾಡ್ತಾರೆ. ಇದು ನಿಮಗೆ ಇಂಜಿನಿಯರಿಂಗ್ ಫೀಸ್ ಸ್ಟ್ರಕ್ಚರು. ಅದೇ ನೀವು B.Pharmaಗೆ ಹೋದರೆ ಗೌರ್ಮೆಂಟ್ ಕಾಲೇಜಿಗೆ ಅಪ್ರಾಕ್ಸಿಮೇಟ್ಲಿ 14,000 ಇದೆ. ಸೊ ಯಾವುದು ಗೌರ್ಮೆಂಟ್ ಕಾಲೇಜಲ್ಲಿ. ಪ್ರೈವೇಟ್ ಕಾಲೇಜಲ್ಲಿ ಆದರೆ ಅಪ್ರಾಕ್ಸಿಮೇಟ್ಲಿ ಒಂದು 26,000 ರೂಪೀಸು ನಿಮಗೆ ಚಾರ್ಜ್ ಮಾಡ್ತಾರೆ. ಸೊ ಪ್ಲಸ್ ಕಾಲೇಜ್ ಫೀಸ್ ಇರ್ತದೆ. ಸೊ ಇನ್ನು ನಿಮಗೆ ಡಾಕ್ಟರ್ ಇನ್ ಫಾರ್ಮಸಿ ಇದು 5 years ಕೋರ್ಸು 10 semesters ಬರ್ತದೆ, ಅದು 67,750 ರೂಪೀಸ್ ಇದೆ. ಇನ್ನು ಅದರ್ ಫಾರ್ಮ್ ಸೈನ್ಸ್ ಲೈಕ್ ಅಗ್ರಿಕಲ್ಚರು, ಹಾರ್ಟಿಕಲ್ಚರ್ ಈ ಕೋರ್ಸಸ್ಗಳಿಗಾದರೆ ಪರ್ ಸೆಮಿಸ್ಟರು 36,725 ರೂಪೀಸು ಪರ್ ಇಯರ್ ಕಟ್ಟಬೇಕಾಗುತ್ತೆ. ಗೌರ್ಮೆಂಟ್ ಕಾಲೇಜಲ್ಲಿ ಕಾಲೇಜ್ ಫೀಸ್ ಅಂತ ಎಕ್ಸ್ಟ್ರಾ ಅಂತಿರಲ್ಲ. ಸೊ ಆಮೇಲೆ ಹಾಸ್ಟೆಲ್ ಫೀಸ್ ಕೂಡ ತುಂಬ ಕಡಿಮೆ ಇರ್ತದೆ. ಅದ್ರ ಜೊತೆಗೆ ನಿಮ್ಗೆ ವೆಟರ್ನರಿ ಸೈನ್ಸ್ ತೊಗೊಂಡ್ರೆ ಪರ್ ಇಯರ್ 70,470 ರೂಪೀಸ್ ಇದೆ. ಸೊ ನಮಗಿರೋದೇ 6 ಕಾಲೇಜು, ಸೊ ಹಾಗಾಗಿ ನಂಬರ್ ಆಫ್ ಸೀಟ್ಸ್ ಕಡಿಮೆ. ಅದ್ರ ಜೊತೆಗೆ ಇನ್ನು ಫಿಶ್ರಿ ಮತ್ತು ಡೈರಿ ಸೈನ್ಸ್ ತೊಗೊಂಡ್ರೆ ಸೊ ನಿಮಗೆ 37,000 ರೂಪೀಸು ಪರ್ ಇಯರ್ ಫೀಸ್ ಸ್ಟ್ರಕ್ಚರ್ ಇರುತ್ತೆ. ಬಟ್ ಇಲ್ಲಿ ಅಡ್ವಾಂಟೇಜ್ ಏನು ಅಂತಂದರೆ, ನಾನು ಇಲ್ಲಿವರೆಗೂ ಏನು ಫೀಸ್ ಸ್ಟ್ರಕ್ಚರ್ ಹೇಳಿದ್ದೀನಲ್ವ, ಇದೆಲ್ಲ ಜನರಲ್ ಮೆರಿಟು ಮತ್ತು OBC ಕ್ಯಾಟಗರಿಯವ್ರಿಗೆ ಅಪ್ಲೈ ಆಗುತ್ತೆ. ಅಕಸ್ಮಾತ್ ನೀವೇನಾದರೂ SC/ST ಕ್ಯಾಟಗರಿ ಆಗಿದ್ದು ಅಬೋ 10 lakhs ಇನ್ಕಮ್ ಆಗಿದ್ದರೆ ನಿಮಗೆ ಇದೇ ಫೀಸ್ ಸ್ಟ್ರಕ್ಚರ್ ಕಟ್ಟಬೇಕಾಗತ್ತೆ. SC/ST ಕ್ಯಾಟಗರಿ ಆಗಿದ್ಕೊಂಡು ಅವ್ರ ಪೇರೆಂಟ್ಸ್ ಇನ್ಕಮ್ 10 ಲಕ್ಷಕ್ಕಿಂತ ಕಡಿಮೆ ಇದ್ದರೆ ಮ್ಯಾಕ್ಸಿಮಮ್ ನಿಮಗೆ ಇಂಜಿನಿಯರಿಂಗ್ ಯಾವುದೇ ಕಾಲೇಜಲ್ಲಿ ತೊಗೊಂಡ್ರು ಕೂಡ 750 ರೂಪೀಸ್
ಫೀಸ್ ಇರುತ್ತೆ. ಯಾವುದೇ ಕಾಲೇಜ್ ಆಗಿರ್ಬೋದು. ಓಕೆ, ಆದರೆ ರಿಮೈನಿಂಗ್ ಏನು ಫೀಸ್ ಇರುತ್ತಲ್ವ ಅದು ಸ್ಕಾಲರ್ಶಿಪ್ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಆ ಸ್ಕಾಲರ್ಶಿಪ್ ಮುಖಾಂತರ ನಿಮ್ಗೆ ಏನು ಮಾಡ್ತಾರೆ, ನೀವು ಕಟ್ಟಿರೋ ಫೀಸ್ನ ಆ ಸ್ಟೂಡೆಂಟ್ ಅಕೌಂಟ್ಗೆ ಕ್ರೆಡಿಟ್ ಮಾಡ್ತಾರೆ. ಸೊ ಇದು ಮೇಜರ್ ಫೀಸ್ ಸ್ಟ್ರಕ್ಚರು. ಇದರಲ್ಲಿ ಓನ್ಲಿ ಒಂದು ಕಂಟೆಂಟ್ ಡಿಸ್ಕಸ್ ಏನು ಮಾಡಬೇಕು ಅಂತಂದರೆ, ಈ ಇಂಜಿನಿಯರಿಂಗಲ್ಲಿ ಸೂಪರ್ ನ್ಯೂಮರರಿ ಕೋಟಾ ಅಂತ ಬರುತ್ತೆ. ಇದು ಯಾವುದೇ ಒಂದು ಕ್ಯಾಟಗರಿಗೆ ಸಂಬಂಧಪಟ್ಟಿರೋದಲ್ಲ. ಸೊ ಯಾರ ಪೇರೆಂಟ್ಸ್ ಇನ್ಕಮ್ ಬಿಲೋ 8 lakhsಗಿಂತ ಕಡಿಮೆ ಇರುತ್ತೆ ಅವ್ರಿಗೆ ಏನು ಮಾಡ್ತಾರೆ, ಸೊ ನಿಮಗೆ ಸೂಪರ್ ನ್ಯೂಮರರಿ ಕೋಟಾ ಅಂತೇಳಿ, ಸೊ ನಿಮಗೆ UGC ಕೆಳಗಡೆ ಸೊ 5% ಆಫ್ ಸೀಟ್ಸು ಏನು ಇಂಜಿನಿಯರಿಂಗ್ ಕಾಲೇಜಲ್ಲಿ ಇರ್ತಾವಲ್ಲ ಆ ಕೋಟೆ ಕೆಳಗಡೆ ಕೊಡ್ತಾರೆ. ಅಲ್ಲಿ ಏನು ಮಾಡ್ತಾರೆ, ಬಡವ್ರ ಮಕ್ಳಿಗೆ ಪ್ರಿಫರೆನ್ಸ್ ಕೊಡ್ತಾರೆ. ಫಸ್ಟ್ ಪ್ರಿಫರೆನ್ಸ್ ಬಂದ್ಬಿಟ್ಟು ಬಿಲೋ 2.5 lakhs, ಸೆಕೆಂಡ್ ಪ್ರಿಫರೆನ್ಸ್ ಬಂದ್ಬಿಟ್ಟು 2.5 to 3.5 lakhs ಅಂದ್ಬಿಟ್ಟು ಒಂದು 4 to 5 ಗ್ರೇಡ್ ಸಿಸ್ಟಮ್ ಅಂತ ಮಾಡ್ಕೊಂಡಿದ್ದಾರೆ. ಆ ಕೋಟಾದಲ್ಲಿ ಏನಾದರೂ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದ್ರೆ ಪರ್ ಇಯರು ನಿಮಗೆ ಗೌರ್ಮೆಂಟ್ ಕಾಲೇಜಲ್ಲಾದರೆ 21,360 rupees ಅಷ್ಟೇ. ಅದೇ ಪ್ರೈವೇಟ್ ಕಾಲೇಜಲ್ಲಿ ನಾನು ಆವಾಗಲೇ ಹೇಳಿದೆ 1,15,000 ಚಾರ್ಜ್ ಮಾಡ್ತಾರೆ ಅಂತ. ಈ SNQ ಕೋಟಾದಲ್ಲಿ ಸಿಕ್ಕಿದ್ರೆ ಈವನ್ ನೀವು ಜನರಲ್ ಮೆರಿಟ್ ಆಗಿದ್ದರೂ ಕೂಡ ಅಥವಾ OBC ಕ್ಯಾಟಗರಿ ಆಗಿದ್ದರೂ ಕೂಡ ಕೇವಲ 31,360 ರೂಪಾಯಿಗೆ ಇಂಜಿನಿಯರಿಂಗ್ ಸೀಟ್ ಸಿಗುತ್ತೆ. ಅದು ಸೂಪರ್ ನ್ಯೂಮರಿ ಕೋಟಾ, ಎನಿ ಕ್ಯಾಟಗರಿ ಸೂಪರ್ ನ್ಯೂಮರಿ ಕೋಟಾ, ಅದೊಂದು ಅಡ್ವಾಂಟೇಜ್. ಇನ್ನು ಈಗ CET ಎಕ್ಸಾಮ್ ಬರೆದಾದ್ಮೇಲೆ ರ್ಯಾಂಕ್ಸು ಹೆಂಗೆ ಅನೌನ್ಸ್ ಆಗುತ್ತೆ, ಯಾವ ಥರ ಅದು? ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್. ಯಾಕೆ ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ಅಂದರೆ, ಈಗ CET ಬರೆಯೋದು ಎಷ್ಟು ಇಂಪಾರ್ಟೆಂಟೋ ಆ ರ್ಯಾಂಕ್ ಹೆಂಗೆ ಬರುತ್ತೆ ಅನ್ನೋದು ಗೊತ್ತಿರಬೇಕಾಗತ್ತೆ. ರ್ಯಾಂಕ್ ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲದಿದ್ದಾಗ ಥಿಯರಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ಅಥವಾ ಈ CETಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು, ಯಾವ ಸಬ್ಜೆಕ್ಟ್ಗೆ ಯಾವ ರ್ಯಾಂಕ್ಗೆ ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದು ಎಷ್ಟೋ ಪೇರೆಂಟ್ಸ್ಗಳಿಗೆ ಸ್ಟೂಡೆಂಟ್ಸ್ಗಳಿಗೆ ಅವೇರ್ನೆಸ್ ಇರಲ್ಲ. ಕೆಲವ್ರಿಗೆ ಅವೇರ್ನೆಸ್ ಇರುತ್ತೆ. ಈಗ ಒಂದು ಎಕ್ಸಾಂಪಲ್, ಯಾವ ರ್ಯಾಂಕ್ಸ್ ಯಾವ ಥರ ಅನೌನ್ಸ್ ಆಗುತ್ತೆ ಅನ್ನೋ ನಿಮ್ಮ ಪ್ರಶ್ನೆ ಕೇಳಿದ್ರೆ, ಈಗ ಇಂಜಿನಿಯರಿಂಗ್ ಅಂತ ತೊಗೊಂಡ್ರೆ ಒಬ್ಬ ಹುಡುಗ ಇಂಜಿನಿಯರಿಂಗೇ ಹೋಗಬೇಕು ಅಂತ ಫಿಕ್ಸ್ ಆಗಿದ್ದರೆ ಅವ್ನು ಥಿಯರಿಗೂ ವೇಟೇಜ್ ಕೊಡಬೇಕಾಗತ್ತೆ, CETಗೂ ವೇಟೇಜ್ ಕೊಡಬೇಕಾಗತ್ತೆ. ಓಕೆ, ಒಂದು ಎಕ್ಸಾಂಪಲ್, ಈಗ ನಾವು CETಯಲ್ಲಿ ನೀವು ಇಂಜಿನಿಯರಿಂಗ್ ಹೋಗಿ ಅಗ್ರಿಕಲ್ಚರ್ಗೆ ಹೋಗಿ ಅಥವಾ ನಿಮ್ಮ ನೇಚರ್ ಕ್ಯೂರ್ ಆ್ಯಂಡ್ ಯೋಗಿಕ್ ಸೈನ್ಸ್ ಅಂತ ಬರುತ್ತೆ. ಈ 3 ರ್ಯಾಂಕಿಂಗು ಅಂದರೆ ಇಂಜಿನಿಯರಿಂಗ್, ಅಗ್ರಿಕಲ್ಚರ್, ನೇಚರ್ ಕ್ಯೂರ್ ಆ್ಯಂಡ್ ಯೋಗಿಕ್ ಸೈನ್ಸ್ ರ್ಯಾಂಕಿಗೆ 50% ಥಿಯರಿನೂ ತೊಗೊಳ್ತಾರೆ, 50% ನಿಮಗೆ CETನೂ ತೊಗೊಳ್ತಾರೆ. ಈಗ ಯಾವ್ಯಾವ ಸಬ್ಜೆಕ್ಟ್ ತೊಗೊಳ್ತಾರೆ ಅನ್ನೋದು ಇಂಪಾರ್ಟೆಂಟ್. ಯಾಕಂದರೆ ನೀವು ಇಂಜಿನಿಯರಿಂಗ್ ಹೋಗಂಗಿದ್ರೆ 3 ಸಬ್ಜೆಕ್ಟ್ ಅವಕಾಶ ಇರ್ತದೆ. ಯಾವುದು, ಈಗ ಇಂಜಿನಿಯರಿಂಗ್ ಹೋಗಂಗಿದ್ರೆ ನೀವು ಕೇವಲ PCM ಸಬ್ಜೆಕ್ಟ್ ಓದ್ಕೊಂಡ್ರೆ ಸಾಕು. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸಲ್ಲಿ ಥಿಯರಿ 50% ತೊಗೊಳ್ತಾರೆ, 50% CET ತೊಗೊಂಡು ಆ ಎರಡನ್ನೂ ಕ್ಲಬ್ ಮಾಡಿ ರ್ಯಾಂಕ್ ಅನೌನ್ಸ್ ಮಾಡ್ತಾರೆ. ಅದೇ ನೀವು ಅಗ್ರಿಕಲ್ಚರ್ಗೆ ಹೋಗಬೇಕು ಅಂದರೆ ಎಷ್ಟೋ ಜನಕ್ಕೆ ಕನ್ಫ್ಯೂಷನ್ ಮಾಡ್ಕೊಳ್ತಾರೆ. ಏನಂತ, ಅಗ್ರಿಕಲ್ಚರ್ ಅಂದ ತಕ್ಷಣ ಮ್ಯಾಥ್ಸ್ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಳ್ತಾರೆ. ಆ್ಯಕ್ಚುಲಿ ಆ್ಯಸ್ ಪರ್ ರೂಲ್ಸು ನೀವೇನಾದರೂ KCET ಮುಖಾಂತರ ಅಗ್ರಿಕಲ್ಚರ್ ಕೋರ್ಸ್ಗೆ ಹೋಗಬೇಕು ಅಂದರೆ PCMB 4 ಸಬ್ಜೆಕ್ಟ್ ತೊಗೊಳ್ತಾರೆ. ಅಂದರೆ 50% ಥಿಯರಿ ಪ್ಲಸ್ 50% KCET, PCMB 4 ಸಬ್ಜೆಕ್ಟ್ ಮಾರ್ಕ್ಸ್ನ ಮರ್ಜ್ ಮಾಡಿ ನಿಮ್ಗೆ ಅಗ್ರಿಕಲ್ಚರ್ ರ್ಯಾಂಕ್ ಕೊಡ್ತಾರೆ. ಅದೇ ಥರ್ಡ್ ಒನ್ ಹೇಳಿದೆ, ಏನು, ನೇಚರ್ ಕ್ಯೂರ್ ಆ್ಯಂಡ್ ಯೋಗಿಕ್ ಸೈನ್ಸು. ಈ ನೇಚರ್ ಕ್ಯೂರ್ ಆ್ಯಂಡ್ ಯೋಗಿಕ್ ಸೈನ್ಸ್ಗೆ ನೀಟ್ ಸ್ಕೋರ್ ಅವಶ್ಯಕತೆ ಇಲ್ಲ, ಥ್ರೂ CETನೇ ಹಂಚಿಕೆ ಮಾಡ್ತಾರೆ. ಇದಕ್ಕೆ ಏನು ಮಾಡ್ತಾರೆ ಅಂದರೆ 50% ಥಿಯರಿ, 50% CET, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಸಬ್ಜೆಕ್ಟ್ನ ಮಾತ್ರ ಕನ್ಸಿಡರ್ ಮಾಡ್ತಾರೆ. ಅಂದರೆ ಈಗ ಅರ್ಥ ಮಾಡಿದ್ದೇನು, ಈಗ ಇಂಜಿನಿಯರಿಂಗ್, ಅಗ್ರಿಕಲ್ಚರು, ನೇಚರ್ ಕ್ಯೂರ್ ಆ್ಯಂಡ್ ಯೋಗಿಕ್ ಸೈನ್ಸ್ಗಾದರೆ ಥಿಯರಿ 50% ಮತ್ತು CET 50% ಇರುತ್ತೆ, ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಇರುತ್ತೆ. ಅದೇ ಇನ್ನು 3 ರ್ಯಾಂಕಿಂಗ್ ಕೊಡ್ತಾರೆ ಎಕ್ಸ್ಟ್ರಾ. ಯಾವುದದು, ವೆಟರ್ನರಿ ಅಂತ ಒಂದು ಕೊಡ್ತಾರೆ, ಫಾರ್ಮಸಿ ಅಂತ ಕೊಡ್ತಾರೆ, ಇದೊಂದು ಫಾರ್ಮಡಿ ಅಂತ ಕೊಡ್ತಾರೆ. ಈ 3 ರ್ಯಾಂಕ್ಗೆ ಥಿಯರಿಗೆ ಮಾರ್ಕ್ಸ್ಗೆ ಸಂಬಂಧನೇ ಇಲ್ಲ. ನೀವು ಥಿಯರಿಯಲ್ಲಿ ಮಿನಿಮಮ್ ಮಾರ್ಕ್ಸ್ ತೆಗೆದ್ರೆ ಸಾಕು. ಈಗ 50%, 45% ಸಬ್ಜೆಕ್ಟ್ ವೈಸ್ ಇಟ್ಟಿರ್ತಾರೆ. ಆ ಮಿನಿಮಮ್ ಮಾರ್ಕ್ಸ್ ತೆಗೆದ್ರೆ ಸಾಕು. ನಿಮಗೆ ರ್ಯಾಂಕ್ ಬರಬೇಕು ಅಂದರೆ ಸುಮಾರು ಜನ ವೆಟರ್ನರಿಗೆ ಹೋಗಬೇಕು ಅಂತಂತಂದರೆ, ಸೊ ನೀವು ಥಿಯರಿಯಲ್ಲಿ ನಾನು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿಯಲ್ಲಿ 300 out of 300 ತೆಗಿತೀನಿ ಅಂದರೆ ಡಾಕ್ಟ್ರ್ ಆಗೋಕ್ಕಾಗಲ್ಲ. ಅದೇ ನೀವೇನಾದರೂ ಥಿಯರಿ CETಯಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿಲಿ ಒಂದು 180ಗೆ 145 + ಎಬೋ ತೆಗೆದ್ರೆ 100% ಚಾನ್ಸ್ ಇರುತ್ತೆ. ಯಾಕೆ ಅಂದರೆ ನೀವು ವೆಟರ್ನರಿಗೆ ತೊಗೊಳ್ಳೋದು ಕೇವಲ CETಯಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿಲಿ 180 ಮಾರ್ಕ್ಸ್ ಯಾರ್ದು ಹೈಯೆಸ್ಟ್ ಮಾರ್ಕ್ಸ್ ಬರುತ್ತೋ ಅವ್ರದ್ದು ಒಳ್ಳೆ ರ್ಯಾಂಕಿಂಗು. ಇಲ್ಲಿ ನಿಮ್ಮ PUCಯಲ್ಲಿ 50% ಯಾವ ಬಂದಿರೋನಿಗೆ ಏನಾದರೂ CETಯಲ್ಲಿ ಒಳ್ಳೆ ಮಾರ್ಕ್ಸ್ ಬಂದ್ಬಿಡ್ತಂದ್ರೆ ಅವ್ನಿಗೆ ವೆಟರ್ನರಿ ಸೀಟ್ ಸಿಗುತ್ತೆ. ಇನ್ನು ಯಾರೋ ಕೆಲವರು 99% ತೆಗೆದಿರ್ತಾರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಅವ್ನು CETಯಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿಲಿ ಒಳ್ಳೆ ಮಾರ್ಕ್ಸ್ ಬಂದಿರಲ್ಲ, ಅವ್ನಿಗೆ ವೆಟರ್ನರಿ ಸೀಟ್ ಸಿಗಲ್ಲ. ಅಂದರೆ ಅದರ ಅರ್ಥ ಏನು, ಈಗ ವೆಟರ್ನರಿಗೆ ಹೋಗಬೇಕು ಅಂದರೆ ಇಟ್ ಈಸ್ ಪ್ಯೂರ್ಲಿ ಬೇಸ್ಡ್ ಆನ್ ಯುವರ್ CET ಪರ್ಫಾರ್ಮೆನ್ಸ್ ಇನ್ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ. ನಿಮಗೆ ಫಾರ್ಮಸಿ ಮತ್ತು ಫಾರ್ಮಡಿಗೆ ಸೊ 2 ಆಪ್ಷನ್ ಕೊಡ್ತಾರೆ, PCM ಅಥವಾ PCBಯಲ್ಲಿ. ಎರಡರಲ್ಲಿ ಯಾವ್ದು ಹೈಯೆಸ್ಟ್ ಮಾರ್ಕ್ಸ್ ಬಂದಿರುತ್ತೋ ಅದನ್ನು ಕನ್ಸಿಡರ್ ಮಾಡಿ ನಮಗೆ CETಯಲ್ಲಿ ಫಾರ್ಮಸಿ ಅಥವಾ ಫಾರ್ಮಡಿ ರ್ಯಾಂಕ್ ಕೊಡ್ತಾರೆ. ಸೊ ಫಾರ್ಮಸಿ ಅಂತಂದರೆ ನಾರ್ಮಲಾಗಿ ನಿಮಗೆ ಬ್ಯಾಚುಲರ್ ಇನ್ ಫಾರ್ಮಸಿ ಅದು 4 years ಕೋರ್ಸ್ ಇರುತ್ತೆ. ಸೊ ಫಾರ್ಮಡಿ ಅಂತಂದರೆ ಅದು 5 years 10 semesters ಕೋರ್ಸು. ಸೊ ಅದಕ್ಕೆ ಸಪ್ರೇಟಾಗಿ 2 ರ್ಯಾಂಕ್ ಕೊಡ್ತಾರೆ. ಸೊ ಈ ಥರ ನಮ್ಮ CETಯಲ್ಲಿ ಡಿಫ್ರೆಂಟ್ ಪ್ಯಾರಾಮೀಟರ್ಸ್ನ ಇಟ್ಕೊಂಡು ಸೊ ರ್ಯಾಂಕ್ಸ್ನ ಅನೌನ್ಸ್ ಮಾಡುವಂಥ ಪದ್ಧತಿನ KCET ಅವರು ಇಟ್ಕೊಂಡಿದ್ದಾರೆ.